ಆನೇಕಲ್ ಭಾಗದಲ್ಲಿ ಕಾಡಾನೆಗಳ ಹಾವಳಿ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ರೈತರ ತೋಟಕ್ಕೆ ಕಾಡಾನೆ ನುಗ್ಗಿವೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಪುಂಡಾನೆಗಳಿಂದ ಸೀಮೆ ಬದನೆ, ಪಡವಲ ಬೆಳೆ ನಾಶ ಆಗಿದೆ. ಬನ್ನೇರ್ಘಟ್ಟ ಸಮೀಪದ ಭೂತಾನಹಳ್ಳಿ ಬಳಿ ಈ ಘಟನೆ ನಡೆದಿದೆ. ವೆಂಕಟೇಶ್ ಎಂಬುವರಿಗೆ ಸೇರಿದ ತೋಟ ನೆಲಸಮ ಮಾಡಿವೆ ಕಾಡಾನೆಗಳು. ಪರಿಹಾರ ನೀಡದ ಅರಣ್ಯಾಧಿಕಾರಿಗಳ ವಿರುದ್ಧ ರೈತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ರಾತ್ರಿ ಬಂದಿದ್ದ ಒಂಟಿ ಸಲಗದಿಂದ ಬೆಳೆ ನಾಶ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಬಿರು ಬೇಸಿಗೆಯಲ್ಲೂ ಸೀಮೆ ಬದನೆಯನ್ನ ಬೆಳೆದಿದ್ರು, ಪಡವಲ ಬೆಳೆ ನಾಟಿ ಮಾಡಿದ್ರು. ಆದರೆ ರಾತ್ರಿ ಬಂದ ಕಾಡಾನೆ ಬೆಳೆಯನ್ನ ನಾಶ ಮಾಡಿದೆ ಎನ್ನುವಂಥದ್ದು ಗೊತ್ತಾಗಿದೆ. ಈ ಹಿಂದೆ ಸಹ ಕಾಡಾನೆ ದಾಳಿಯಿಂದ ಬೆಳೆಗಳು ನಾಶ ಆಗಿತ್ತು. ಇಲ್ಲಿವರೆಗೆ ಅರಣ್ಯ ಇಲಾಖೆಯವರು ಪರಿಹಾರ ನೀಡಿಲ್ಲ ಅಂತೇಳಿ ರೈತರು ತಮ್ಮ ಕಷ್ಟವನ್ನ ತೋಡ್ಕೊಂಡಿದ್ದಾರೆ. ರಾತ್ರಿ ಕಾಡಾನೆ ಒಂಟಿ ಸಲಗ ಬಂದಿರೋದು ಇವರೇ. ರಾತ್ರಿ ಬಂದಿದ್ದು ನಾನು 10:30ವರೆಗೂ ಇಲ್ಲಿ ತೋಟದ ಹತ್ರನೇ ಇದ್ದೆ. ಆಮೇಲೆ ಅರಣ್ಯ ಇಲಾಖೆಯವರು ಬಂದವ್ರೆ ಹಿಂದೆನೇ. ಆನೆ ಬಂದ ತಕ್ಷಣ ಹಿಂದೆನೇ ಬಂದು ಓಡಿಸ್ಕೊಂಡು ಹೋಗವ್ರೆ. ಆದರೂ ಅದಕ್ಕೇನು ಆನೆಗಡ್ಡಿ ನುಗ್ಗಿಬಿಟ್ಟು ಚಪ್ರ ಎಲ್ಲ ಧ್ವಾನ ಮಾಡಿ ಕಂಬಿ ಎಲ್ಲ ಕಿತ್ತು ಬಿಸಾಕಿ ಅರಣ್ಯ ಇಲಾಖೆಯವರು ಬಂದಿಲ್ಲ ಅಂದರೆ ಪೂರ್ತಿ ಚಪ್ರನೇ ಇಲ್ಲ. ಈಗ ನಾನು 6 ತಿಂಗಳಿಂದ ಮಾಡಿದ್ದೆ. ಈಗ ಸೀಮೆ ಬದನೆಕಾಯಿ ಬಂದಿರೋ ಬೆಳೆನ, ಕೈಗೆ ಬರೋ ಬೆಳೆನ ಹಾಳು ಮಾಡ್ತು. ಈಗ ರೈತರು ನಾವು ಏನು ಮಾಡೋದು ಜೀವನ? ಸರ್ಕಾರದಲ್ಲಿ ಪರಿಹಾರ ಕೊಡ್ತೀನಿ ಅಂತಾರೆ, ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ. ಈಗ ಕೊಟ್ಟರೆ ಹೋದ ವರ್ಷದ ಪರಿಹಾರ ಇನ್ನೂ ಬಂದಿಲ್ಲ ಇವರೇ. ನನಗೆ ನೆನ್ನೆ ರೇಂಜನ್ನು ಭೇಟಿ ಮಾಡಿದ್ದೀನಿ, ಹಾಕ್ಸ್ತೀನಿ ಅಂತಾರೆ. ಸದ್ಯಕ್ಕೆ ರೈತರಿಗೆ ಪರಿಹಾರ ಯಾವಾಗೋ ಒಂದು 6 ತಿಂಗಳಿಗೋ 3 ತಿಂಗಳಿಗೋ ಒಂದು ಸಾರಿ ಹಾಕ್ತಾರೆ. ಒಂದು ಬೆಳೆ ಹೋದ್ಮೇಲೆ ಇನ್ನೊಂದು ಬೆಳೆ ಬಂದರು ನೋಡಿ. ಈಗ ಈ ಬೆಳೆ ಹೋಯ್ತು, ಇದು ಯಾವಾಗ ಕೊಡೋದು? ನೋಡ್ರಿ, ಬಂದವ್ರೆ ಮೇಡಮ್ ಅವರು ಮಾಜೂರು ಮಾಡ್ತಾರೆ. ಸರ್ಕಾರದಲ್ಲಿ ಕೊಡ್ಬೇಕಲ್ಲ. ನಮ್ಮ ಸರಿಯಾದ ರೈತರಿಗೆ ಸಿಗಬೇಕಾದ್ರೆ ಕಷ್ಟ ಅದೇ ಬರುತ್ತೆ ಯಾವತ್ತೋ ಒಂದಿನ. ರಾತ್ರಿ ಕಾಡಾನೆ ಒಂಟಿ ಸಲಗ ಬಂದಿರೋದು ಇವರೇ. ರಾತ್ರಿ ಬಂದಿದ್ದು ನಾನು 10:30ವರೆಗೂ ಇಲ್ಲಿ ತೋಟದ ಹತ್ರನೇ ಇದ್ದೆ. ಆಮೇಲೆ ಅರಣ್ಯ ಇಲಾಖೆಯವರು ಬಂದವ್ರೆ ಹಿಂದೆನೇ. ಆನೆ ಬಂದ ತಕ್ಷಣ ಹಿಂದೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮೂರ್ತಿ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮೂರ್ತಿ, ಸಾಕಷ್ಟು ಬಾರಿ ಕಾಡಾನೆ ದಾಳಿ ಆಗಿದೆ, ಬೆಳೆ ನಾಶ ಆಗಿದೆ, ಆದರೂ ಕೂಡ ಪರಿಹಾರವನ್ನ ನೀಡಿಲ್ಲ ಎನ್ನುವಂಥದ್ದಾಗಿ ರೈತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಪರಿಹಾರ ನೀಡೋಕೆ ವಿಳಂಬ ಆಗ್ತಾ ಇರೋದಕ್ಕೆ ಕಾರಣ ಏನು? ಖಂಡಿತ ಸಂಪತ್, ಕಳೆದ ಕೆಲವು ಕೂಡ ನಾವು ತಮಿಳುನಾಡು ಭಾಗದಲ್ಲಿ ಆನೆ ದಾಳಿ ಸುದ್ದಿಗಳನ್ನ ವಿಸ್ತಾರ ಮಾಡ್ತಾನೆ ಬಂದಿದ್ದೀವಿ. ಆದ್ರೆ ಇವತ್ತು ಅಂದ್ರೆ ನಿನ್ನೆ ರಾತ್ರಿ ಸುಮಾರು 1 ಗಂಟೆಗೆ ನಮ್ಮ ಆನೇಕಲ್ ಬನ್ನೇರ್ಘಟ್ಟ ಅಂದ್ರೆ ನಗರ ಪ್ರದೇಶಕ್ಕೆ ಹೊಂದಿಕೊಂಡಿರ್ತಕ್ಕಂಥ ಬನ್ನೇರ್ಘಟ್ಟ ಬಳಿಯ ಭೂತಾನಹಳ್ಳಿ ಬಳಿ ವೆಂಕಟೇಶ್ ಎಂಬುವರಿಗೆ ಸೇರಿದ ಒಂದು ತೋಟಕ್ಕೆ ಒಂಟಿ ಆನೆ ನುಗ್ಗಿ ಬೆಳೆಯನ್ನ ನಾಶ ಮಾಡಿರ್ತಕ್ಕಂಥದ್ದು. ಅಂದ್ರೆ ಸೀಮೆ ಬದನೆಕಾಯಿ ಬೆಳೆಯನ್ನ ರಾತ್ರಿ 1 ಗಂಟೆ ಸುಮಾರಿಗೆ ಬಂದು ಬೆಳೆಯನ್ನ ನಾಶ ಮಾಡಿರ್ತಕ್ಕಂಥದ್ದು. ಆ 1 ಗಂಟೆ ರಾತ್ರಿಯಲ್ಲೂ ಕೂಡ ಅರಣ್ಯಾಧಿಕಾರಿಗಳು ಆ ಒಂಟಿ ಆನೆಯನ್ನು ಓಡಿಸಿಕೊಂಡು ಬಂದಂತ ಸಮಯದಲ್ಲಿ ಈ ತೋಟಕ್ಕೆ ನುಗ್ಗಿ ಬೆಳೆಯನ್ನು ನಾಶ ಮಾಡಿ ಮತ್ತೆ ಅರಣ್ಯ ಸಿಬ್ಬಂದಿಯೇ ಮತ್ತೆ ಕಾಡಿಗಟ್ಟಿರುವಂತ ಕೆಲಸ ಮಾಡಿರ್ತಕ್ಕಂಥದ್ದು. ಈಗಾಗಲೇ ಕಳೆದ ಸೆಪ್ಟೆಂಬರ್ನಲ್ಲೂ ಕೂಡ ವೆಂಕಟೇಶ್ ಎಂಬುವರಿಗೆ ಸೇರಿದ ಬೆಳೆಯನ್ನು ಸೇಮ್ ಅದೇ ಜಾಗದಲ್ಲೇ ಅದೇ ಬೆಳೆಯನ್ನು ಕೂಡ ನಾಶ ಮಾಡಿತು. ಹೀಗಾಗಿ ಸೆಪ್ಟೆಂಬರ್ನಲ್ಲಿ ಅವರು ಬೆಳೆ ಪರಿಹಾರಕ್ಕೆ, ನಷ್ಟ ಪರಿಹಾರಕ್ಕೆ ಹಾಕಿದ್ದ ಹಣ ಕೂಡ ಇದುವರೆಗೂ ಕೂಡ ಇನ್ನೂ ಬಂದಿಲ್ಲ ಅನ್ನೋ ಒಂದು ನೋವನ್ನು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗ್ಲೇ ಮತ್ತೆ ಅದು ಇನ್ನೂ ಆ ಪರಿಹಾರ ಹಣ ಇನ್ನೂ ಬಂದೇ ಇಲ್ಲ. ಹಾಗಾಗ್ಲೇ ಇದು ಮತ್ತೆ ಆಗಿದೆ. ಮತ್ತೆ ಈ ಪರಿಹಾರ ಹಣ ಮತ್ತೆ ಯಾವಾಗ ಕೊಡ್ತಾರ ಅನ್ನೋದ್ರು ಕೂಡ ಒಂದು ಆತಂಕ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಈಗಾಗ್ಲೇ ಅರಣ್ಯಾಧಿಕಾರಿಗಳಿಗೂ ಕೂಡ ಈ ಒಂದು ವಿಷಯ ಮುಟ್ಟಿಸಿದ್ರು ಕೂಡ ಅವರು ಈಗ ಬರುತ್ತೆ ನಾಳೆ ಬರುತ್ತೆ, ಈಗ ಬರುತ್ತೆ ನಾಳೆ ಬರುತ್ತೆ ಅನ್ನೋ ಒಂದು ಆರೈಕೆ ಉತ್ತರವನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ವೆಂಕಟೇಶ್ ತಿಳಿಸಿರ್ತಕ್ಕಂಥದ್ದು ಸಂಪತ್. ಹಾಗಾಗಿ ಈ ಬೆಳೆ ನಷ್ಟ ಪರಿಹಾರ ಕೂಡ ಯಾವಾಗ ಬರುತ್ತೆ ಅನ್ನೋ ಒಂದು ಆತಂಕದಲ್ಲಿ ಬದುಕ್ತಾ ಇರ್ತಕ್ಕಂಥದ್ದು ವೆಂಕಟೇಶ್ ಅವರು. ಹೀಗಾಗಿ ಕಾಡಾನೆ ಉಪ್ಪಳ ಇತ್ತೀಚೆಗೆ ಹೆಚ್ಚಾಗಿದ್ದು ಬೆಳೆಯನ್ನ ಯಾವ ರೀತಿ ಬೆಳಿಬೇಕಾ ಬೇಡ ಅನ್ನೋ ಒಂದು ಆತಂಕದಲ್ಲಿ ಬದುಕ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸಂಪತ್. ಥ್ಯಾಂಕ್ ಯು ಮೂರ್ತಿ, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಡೆವಲಪ್ ಮಾಡೋದು ಹಿಂಗೆ ಮಾಡ್ತು. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51,
ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.